ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಮಳೆ ಬಂದಿಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತಿಂತ. ದೇವ್ರ ದಯಿಂದ ಮಳೆನೂ ಬಂತು, ಭೂಮಿನೂ ಸ್ವಲ್ಪ ಹದವಾಗಿ ಚೆನ್ನಾಗಿ ಇದಾಗಿದೆ. ರೈತರ ಕಷ್ಟ ಏನು ಅಂತ ದೇವರಿಗೂ ಭಗವಂತನಿಗೆ ಕಣ್ಣು ಬಿಟ್ಟು ಕೊನೆಗೂ ಮಳೆ ಬಂತು. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ರೆ ಎಷ್ಟು ವಿಡಿಯೋ ಮಾಡಿದ್ರು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಬರ್ತಾಯಿಲ್ಲ ಅಂತ. ಯಾಕೆ ಯೂಟ್ಯೂಬ್ಗೆ ಬೇಜಾರಾಗ್ಬಿಟ್ಟಿದೆ ನಮ್ಮನ್ನು ನೋಡಲಿಕ್ಕೆ. ಆದರೂ ಪರವಾಗಿಲ್ಲ, ಬಿಡಲ್ಲ ಹಿಡ್ದಟನ. ಯಾವುದೇ ಕಾರಣಕ್ಕೂ ಎಷ್ಟೇ ವರ್ಷ ಆದರೂ ಎಷ್ಟಾರ ಬರಲಿ, 1 ವ್ಯೂಸ್ ಬರಲಿ 2 ವ್ಯೂಸ್ ಬರಲಿ, ನಮಗೂ ಒಂದಿಷ್ಟು ಟೈಮ್ ಬರುತ್ತೆ, ನಮ್ಮದೇನು ಅಂತ ಗೊತ್ತಾಗುತ್ತೆ ಎಲ್ರಿಗೂ. ಬನ್ನಿ, ಹೊಲ ನೆನ್ನೆ ತೋರಿಸಿದ್ನಲ್ಲ, ಹೊಲ ಯಾವ ರೀತಿ ಆಗಿದೆ ಅಂತೆ ನೋಡೋಣಂತೆ. ಇವಾಗ ನೋಡಿ, ಎಲ್ಲೋ ಒಂದು ಸ್ವಲ್ಪ ಹಸಿರಾಗಿರೋ ಥರ ಕಾಣ್ತಾ ಇದೆ. ನೆನ್ನೆ ಚೆನ್ನಾಗಿ ಮಳೆ ಬಂತು, ಭೂಮಿ ಎಲ್ಲ. ಆದರೂ ಇವತ್ತು ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಭೂಮಿ ಪರವಾಗಿಲ್ಲ ಇದಾಗಿದೆ, ಹದವಾಗಿ ಸ್ವಲ್ಪ ಬಂದಿದೆ. ನಿನ್ನೆ ಮಳೆ ಇಲ್ಲದ ಕಾರಣ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಬರಡು ಭೂಮಿ ಥರ ಆಗೋಯ್ತು. ನಿನ್ನೆ ಸಂಜೆ ನೈಟ್ 8 ಗಂಟೆಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಭೂಮಿ ಎಲ್ಲ ಹಸಿರಾಗಿದೆ. ಇದು ಆವಾಗಲೇ ತೋರಿಸಿದ್ನಲ್ಲ, ಇದು ನೀರು ಬಿಟ್ಟಿರೋವಲ್ಲ, ಇದು ಹೆಚ್ಚು ಕಡಿಮೆ ಚೆನ್ನಾಗಿ ಬಂದಿದೆ. ತೆನೆ ಆಗೋ ಟೈಮ್ ಬಂದಿದೆ. ತೆನೆದು ನೋಡಿ, ಈ ತೆನೆ ಆಗೋ ಟೈಮು. ಹಾಲಕ್ಕಿ ಅಂತ ಅದಲ್ಲ, ಅದು ಇನ್ನೂ ಆಗಿಲ್ಲ, ಆಗೋ ಟೈಮ್ ಹತ್ರ ಮೂಮೆಂಟು ಬಂದಿದೆ. ಇವೆಲ್ಲ ಚೆನ್ನಾಗಿದೆ. ಇದೊಂದು ನೀರಾವರಿ ಇರೋದ್ರಿಂದ ಕ್ಲೀನಾಗಿ ಹಸಿರಾಗಿತ್ತು. ಅದು ಅಂತಂದರೆ ನೀರು ಸ್ವಲ್ಪ ಕಡಿಮೆ ಇರೋದು ಜಾಗ, ಅದೇ ಮಳೆ ಆಶ್ರಿತ ಜಮೀನು ಅಂತ ಹೇಳಿದ್ನಲ್ಲ, ಇದು ಸ್ವಂತ ಅವ್ರದ್ದೇ ಜಮೀನು ಮಾಡ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಅವ್ರದ್ದು ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ. ಇಲ್ಲಿ ಹೊಲದಲ್ಲಿ ಉರುಳಿ ಹಾಕಿದ್ದು ಒಂದು ನೋಡಿ, ನೆನ್ನೆ ಊದ್ ಮಳೆ ಬೆಳಕರಿ ಹೊತ್ತಿಗೆಲ್ಲ ಸಣ್ಣ ಸಣ್ಣ ಈಗ ಎರಡೆರಡೆಲ್ಲ ಆಗಿದೆ. ಇದೆಲ್ಲ ಹಳೆ ಹದ್ದದಲ್ಲಿ ಬಂದಿರೋದು ನೋಡಿ. ಇದು ನೆನ್ನೆ ಮಳೆ ಉಯ್ದಿರೋ ಮಳೆಗೆ ಇವಾಗ ಮೊಳಕೆ ಆಗಿದೆ. ಇವೆಲ್ಲ ಹಳೆ ಪಸಿಯಿಂದ ಹುಟ್ಟಿರ್ವು ಇವೆಲ್ಲ. ಈಗ ಮಳೆ ಎಲ್ಲ ಇದಾಗಿದೆ. ತೊಗರಿ ಹೂವು ನೋಡಲೆ ಸ್ವಲ್ಪ ಈಚಾಗಿದೆ, ಅಂದರೆ ನೆನ್ನೆ ಮಳೆ ಉಯ್ದಿರೋದಕ್ಕೆ ಈಚಾಗಿದೆ ಅಂತ ಹೇಳೋಕ್ಕಾಗಲ್ಲ ಇದನ್ನು. ಇದು ಒಂದು 2-3 ದಿವಸದಿಂದ ನಾನು ಪಕ್ಕದಲ್ಲಿ ನೀರು ಇಸ್ಕೊಂಡು ಸ್ವಲ್ಪ ತೊಗರಿ ಸಾಲಿಗೆ ಮಾತ್ರ ಬಿಟ್ಟಿದೆ. ಅದು ಸ್ವಲ್ಪ ಇವಾಗ ಹೂವಾಗಿ ಸ್ವಲ್ಪ ಈಚು ತೊಗರಿಕಾಯಿ ಸಣ್ಣ ಇದೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದಾಗಿತ್ತು ಇವತ್ತಿನ ಸಣ್ಣ ಮಿನಿ ವ್ಲಾಗ್ ಅಂತ ನೆನ್ಕೊಳ್ಳಿ. ಆದಷ್ಟು ವೀಡಿಯೋನ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಮುಂದೆ ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ ಬಗ್ಗೆ ಹೇಳಲಿಕ್ಕೆ ನಮಗೂ ಒಂದು ಆಸಕ್ತಿ ಬರುತ್ತೆ. ಕೊನೆಯಲ್ಲಿ ಇನ್ನೊಂದು ಮಾತು, ನಿಮ್ಮ ಮನೆಗೆ ಒಂದೊಂದು ಮರ ಇರಲಿ. ನಿಮ್ಮ ಹೊಲ ಬದುಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಮರ ಗಿಡಗಳನ್ನ ನೆಟ್ಟು ಬೆಳೆಸಿ. ಪರಿಸರ ಇದ್ರೇ ನಾವು ನಮ್ಮಿಂದ ಪರಿಸರ ಉಳಿಬೇಕು ಮತ್ತು ಪರಿಸರ ಬೆಳಿಬೇಕು. ಆದಷ್ಟು ನಿಮ್ಮ ಹೊಲ ಬದಿಗಳಲ್ಲಿ ಹಳ್ಳಿಯಲ್ಲಿರೋರಾಗಲಿ ಸಿಟಿಲಿರೋರಾಗಲಿ, ಸಿಟಿಯಲ್ಲಿರೋರು ಹಳ್ಳಿಯಿಂದನೇ ಹೋಗಿ ಸಿಟಿ ಆಗಿರೋದು ಅಂತ ಆವಾಗಲೇ ಹೇಳಿದ್ದೀನಿ. ಆದರೆ ಒಂದು ಮರ ನೆಟ್ಟು ಬೆಳೆಸಿ.